ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆ ದೇವರಾದಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಸೊ ಪ್ರತಿ ವರ್ಷವೂ ನಾವು ಮನೆ ದೇವರಿಗೆ ಹೋಗಿ ಬರ್ತೀವಿ. ಸೊ ಕುಲದೇವರದ್ದು ಆಶೀರ್ವಾದ ಎಲ್ಲರಿಗೂ ಇರಬೇಕು. ಸೊ ಅದಿಲ್ಲ ಅಂದರೆ ಕೆಲವೊಂದು ಅಡೆತಡೆಗಳು ಆಗುತ್ತೆ, ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಯಾರೇ ಆಗಲಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಆದರೂ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕುಲದೇವರಿಗೆ ಹೋಗಿ ಪೂಜೆ ಸಲ್ಲಿಸಿ ಬರಲೇಬೇಕು. ನಮ್ಮ ಕೈಯಲ್ಲಾಗಿದ್ದ ಸೇವೆನ ನಾವು ಮಾಡಿ ಬರಬೇಕು. ಸೊ ಆಗಲೇ ಮನೆಗೆ ಏಳಿಗೆ ಆಗೋದು ಅನ್ನೋದು ನಮ್ಮ ನಂಬಿಕೆ. ಸೊ ನಾವು ಗಂಡ ದೇವರು ಅಂತ ಹೆಣ್ಣು ದೇವರು ಅಂತ ಪೂಜೆ ಮಾಡೋದು. ಗಂಡ ದೇವರು ನಮಗೆ ಬಂದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಸೊ ಇದು ಕಾರ್ತಿಕ ಮಾಸದ ಕೊನೆ ವಾರದಲ್ಲಿ ನಾವು ಇಲ್ಲಿ ಬಂದಿರೋದು. ಸೊ ಈ ದೇವಸ್ಥಾನ ಬಂದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಸೊ ಟೆಂಪಲ್ ಟೈಮಿಂಗ್ ಅಂತ ನೋಡಿದ್ರೆ ಬೆಳಗ್ಗೆ 5:30 8:30ವರೆಗೂ ಇರುತ್ತೆ. ಮಧ್ಯಾಹ್ನ 12:45 1:15ವರೆಗೂ ಅರ್ಧ ಗಂಟೆ ಟೈಮು ದೇವರ ದರ್ಶನ ಇರೋದಿಲ್ಲ. ಸೊ ಎಂಟ್ರಿ ಆದಂಗೆ ಬಲಗಡೆ ನಿಮಗೆ ಗಣೇಶ ಕಾಣಿಸ್ತಾರೆ. ಸೊ ನೆಕ್ಸ್ಟ್ ಒಳಗಡೆ ಬಂದರೆ ಸ್ವಲ್ಪ ದೊಡ್ಡ ಕ್ಯೂನೇ, ತುಂಬ ಆರ್ಗನೈಸ್ಡಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಯಿ ಹೊಡೆಯುವಂಥ ಒಂದು ಸ್ಥಳ ಇದೆ. ನಿಮಗೆ ಹೊಡೆದು ಒಳಗೆ ತೊಗೊಂಡು ಹೋಗಬೇಕು. ಮತ್ತು ಏನೇನು ಸೇವೆಗಳಿದೆ ಅದೆಲ್ಲ ಲಿಸ್ಟ್ ಹಾಕಿದ್ದಾರೆ. ಸೊ ಅದನ್ನು ನೀವು ವೀಡಿಯೋಲಿ ತೋರಿಸಿದ್ದೇನೆ. ಸೊ ನೆಕ್ಸ್ಟ್ ಎಂಟ್ರಿ ಆದಂಗೆ ನಮಗಿದು ಫಸ್ಟ್ ಕಾಣೋದು ಉತ್ಸವ ಮೂರ್ತಿ. ಇಲ್ಲಿ ನಾವು ಹಣ್ಣು ಕಾಯಿನೆಲ್ಲ ಕೊಟ್ಟು ಇಲ್ಲಿ ಪೂಜೆ ಸಲ್ಲಿಸಿ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಅವರ ಇದು ಜೀವ ಸಮಾಧಿ ಆಗಿರೋ ಸ್ಥಳ. ಇಲ್ಲಿ ಯಾರೋ ಅವತ್ತು ಚಿನ್ನದ ಸೇವೆ ಮುಖವಾಡ ಸೇವೆ ಮಾಡಿಸಿದ್ರು. ಸೊ ನೆಕ್ಸ್ಟ್ ಇದು ಬಂದು ಮಕ್ಕಳಾಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು ಅನ್ನೋರು ಈ ತೊಟ್ಟಲನ್ನ 3 ಸರಿ ತೂಗಿ ಸೊ ಮಗು ಆದಮೇಲೆ ಏನಾದರೂ ಸೇವೆ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡು ಬರಬೇಕು. ಸೊ ಮಗು ಆದಮೇಲೆ ನೀವು ಹೋಗಿ ಆ ಸೇವೆನ ಪೂರ್ತಿ ಮಾಡಿ ಬರಬೇಕು. ಸೊ ಇದು ನಿಜವಾಗ್ಲೂ ನೆರವೇರುತ್ತೆ ಅನ್ನೋದಲ್ಲೊಂದು ಪ್ರತೀತಿ ಇರೋದು. ಸೊ ನೀವು ಅಲ್ಲಿ ಹೋದಾಗ ಮಕ್ಕಳನ್ನ ತೂಗಿ ಹರಕೆ ಹೊತ್ಕೊಂಡು ಬರ್ಬೋದು. ನಾವು ಹೋಗಿದ್ದ ದಿವಸ ಜನ ಇರಲಿಲ್ಲ. ಸೊ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಾಯಿತು ದರ್ಶನ. ಸೊ ಈಚೆ ಬಂದಂಗೆ ನಾವು ಎಲ್ಲ ಸುತ್ತ ಎಲ್ಲ ನೋಡಿದ್ರೆ ಮೇಲೆ ಚಿತ್ರಗಳನ್ನ ಇದು ಮಾಡಿ ಅದಕ್ಕೆ ಒಂದೊಂದು ಸ್ಟೋರಿ ಎಲ್ಲ ಬರೆದಿದ್ದಾರೆ. ಸೊ ಈ ಥರ ಇರ್ತದಲ್ಲ, ಫುಲ್ಲು ಸುತ್ತಲೂ ಇದೇ ಥರ ಇತ್ತು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಚಿನ್ನದ ರಥದ ಸೇವೆ, ಬೆಳ್ಳಿ ರಥ ಸೇವೆ ಮತ್ತು ಚಿನ್ನದ ಮುಖವಾಡ ಸೇವೆಗಳಿಗೆ ಎಷ್ಟೆಷ್ಟು ಆಗುತ್ತೆ ಅಂತ ಒಂದು ಲಿಸ್ಟ್ ಇತ್ತು. ಇದು ಚಿನ್ನದ ರಥ. ಸೊ ಯಾರಾದರೂ ಏನಾದ್ರು ಹರಕೆ ಹೊತ್ಕೊಂಡು ಮಾಡಿಸ್ತೀನಿ ಅಂತಂದಿದ್ರೆ ಇದರಲ್ಲಿ ಇಷ್ಟು 5000 ಏನೋ ಅನಿಸುತ್ತೆ ಇದು, ಅದು ಮಾಡಿಸ್ತಾರೆ. ಮತ್ತು ಇದೆಲ್ಲ ಕಾಣೋದು ಸೋಲಾರು. ಸೊ ಇಲ್ಲಿ ಅಡುಗೆಗೆ ಸೋಲಾರ್ ಯೂಸ್ ಮಾಡ್ತಾರೆ. ಸೊ ಅದರದ್ದು ಆ ಕಡೆ ಇದೆ, ಅದರ ಬಿಲ್ಡಿಂಗ್ ಅಲ್ಲಿ ತೋರಿಸ್ತೀನಿ. ಸೊ ಕೊಬ್ಬರಿ ಮಿಠಾಯಿ ಸಿಕ್ಕಾಪಟ್ಟೆ ಫೇಮಸ್ ಪ್ರಸಾದ, 60 ರೂಪಾಯಿ ಒಂದು ಪ್ಯಾಕೆಟು. ಸೊ ಆಮೇಲೆ ಲಡ್ಡು, ತೀರ್ಥ ಮತ್ತು ಮಿಠಾಯಿ ಇದೆಲ್ಲ ಒಂದು ಪ್ಯಾಕಾಗಿ ಮಾಡಿ 150 ರೂಪೀಸ್ ಅದು ಒಂದು ಪ್ಯಾಕೆಟ್ ಇದೆ. ಬರೀ ಕ್ಯಾಶ್ ತೊಗೊಳ್ಳೋದು. ಮತ್ತು ಇದು ಕಾಣಿಸೋದು ಇದೆಲ್ಲ ಸೇವೆಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಮಾಡುವಂಥದ್ದು. ಇಲ್ಲಿ ಇದು ದಿನಚರಿ ಅವ್ರು ಹಾಕಿದ್ದಾರೆ. ಮತ್ತು ಇಲ್ಲಿ ಮದುವೆ ಮಾಡ್ಕೊಬೇಕಂದ್ರೆ ಅವರ ಡೀಟೇಲ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಸಿಗುತ್ತೆ. ಇಲ್ಲಿ ನಾವೇನೇನು ದುಡ್ಡು ಕೊಡ್ತೀವಿ ಅದರದ್ದು. ಸೊ ಇದಿಷ್ಟು ಡೀಟೇಲ್ಸು. ಮತ್ತು ಡಿಸೆಂಬರ್ 1 ನಿಮಗೆ ಲಕ್ಷ ದೀಪೋತ್ಸವ ನಡೀತಾ ಇದೆ. ಸೊ ಅದ್ರದ್ದು ಡೀಟೇಲ್ ಇದೆ ಅದರಲ್ಲಿ. ಸೊ ಒಂದು ದೀಪಕ್ಕೆ ಅರೌಂಡ್ 40 ರೂಪೀಸ್ ಏನೋ ನಾವು ಪೇ ಮಾಡಬೇಕು. ಸೊ ಈಚೆ ಬಂದಿದ ತಕ್ಷಣ ನಮಗೆ ಲೆಫ್ಟ್ ಸೈಡಿಗೆ ಮುಂದೆ ಹೋದರೆ ನಮಗೆ ಈ ಅನ್ನದಾಸೋಹದ್ದು ಒಂದು ಮನೆ ಸಿಗುತ್ತೆ. ಇದನ್ನು ಮಹಾಮನೆ ಅಂತ ಕರೀತಾರೆ. ಸೊ ಇದರ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂತಂದರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 12:30 ಇಂದ 3, ಸಂಜೆ 8ರಿಂದ 9 ಗಂಟೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಕೈ ತೊಳೆಯೋ ಜಾಗ ಇರುತ್ತೆ. ಆ ಕೌಂಟರಲ್ಲಿ ನೀವು ಅನ್ನ ದೋಸೆ ಹೋಗಿ ದುಡ್ಡು ಕೊಡೋಂಗಿದ್ರೆ ಕೊಡಬಹುದು. ಹಾಗೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸೊ ಊಟಕ್ಕೆ ಕೂತ್ಕೊಳ್ಳುವಂತಹ ಜಾಗ ಇದೆ. ಸುಮಾರು 300 ಜನ ಮೇಲೆ ಕೂತ್ಕೊಳ್ಳುವಂತಹ ಜಾಗ ಇದು. ಸೊ ಹೇಳಿದ ಟೈಮಿಂಗಲ್ಲಿ ಬಂದರೆ ಮಾತ್ರ ಊಟ ಸಿಗೋದು, ಇಲ್ಲಾಂದರೆ ಇಲ್ಲ. ಸೊ ಫಸ್ಟ್ ನಾವು ಇಲ್ಲಿ ಹೋಗಿ ಕೂತ್ಕೊಳ್ಳೋಂಗೆ ಇಲ್ಲಿ ನಿಮಗೆ ಕಾಣೋದೆಲ್ಲ ಯಾರ್ಯಾರು ಎಷ್ಟೆಷ್ಟು ದುಡ್ಡುಗಳನ್ನ ಕೊಟ್ಟಿದ್ದಾರೆ ಆವಾಗ ಅನ್ನೋದು ಆ ಡೀಟೇಲ್ಸ್ ಎಲ್ಲ ಕೆತ್ತಿದ್ದಾರೆ ಆ ಕಲ್ಲುಗಳಲ್ಲಿ. ನೆಕ್ಸ್ಟ್ ನಮಗೆ ತಟ್ಟೆ ಕೊಟ್ಟರು ಮತ್ತು ಬಿಸಿ ಬಿಸಿಯಾದ ಅಕ್ಕಿ ಹುಡಿ ಪಾಯಸ ಅದು ಕೊಟ್ಟರು. ಆಮೇಲೆ ಬಿಸಿ ಬಿಸಿಯಾದ ರೈಸ್, ಅಂದರೆ ತುಂಬ ಹೊಟ್ಟೆ ತುಂಬಷ್ಟು ಕೊಡ್ತಾರೆ. ಆದರೆ ಅನ್ನ ವೇಸ್ಟ್ ಮಾಡಿದ್ರೆ ಬೈತಾರೆ, ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಬೇಕು. ಮತ್ತು ತಿಳಿ ಸಾಂಬಾರು ಅದನ್ನು ಕೊಟ್ಟಿದ್ದರು. ಅದಾದಮೇಲೆ ಮಜ್ಜಿಗೆ. ಸೊ ಇಷ್ಟು ಇದು ರೆಗ್ಯುಲರಾಗಿ ಎಷ್ಟು ಊಟ ಇಲ್ಲಿ ಕೊಡ್ತಾರೆ. ಸೊ ಅನ್ನ ವೇಸ್ಟ್ ಮಾಡುವಷ್ಟಿಲ್ಲ, ಯಾಕಂದರೆ ಎಲ್ಲ ಕಡೆ CC ಕ್ಯಾಮೆರಾ ಆಗಿರ್ತಾರೆ ಮತ್ತು ಬೈತಾರೆ ಊಟ ಬಿಟ್ಟರೆ. ಸೊ ನೀರು ಫೆಸಿಲಿಟಿ ಎಲ್ಲ ಇದೆ. ಲಾಸ್ಟಲ್ಲಿ ಆ ಎಂಜಲಲ್ಲಿ ಏನೇನಾದ್ರು ಮಿಕ್ಕಿದ್ರೆ ಅದನ್ನೆಲ್ಲ ಹಾಕಿ ನಮ್ಮ ತಟ್ಟೆನ ನಾವೇ ಇಲ್ಲಿ ತೊಳಿಬೇಕು. ಸಬ್ಬನ್ನ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ತಟ್ಟೆನ ತೊಳೆದು ಇಟ್ಟು ನೀರು ಕುಡಿಯೋಕ್ಕೂ ಇರುತ್ತೆ ಅಲ್ಲಿ. ಸೊ ಈಚೆ ಬಂದಂಗೆ ಇಲ್ಲಿ ನಿಮ್ಗೆ ಅನ್ನದಾಸೋಹ ಕೊಡಬೇಕಂದ್ರೆ ಅಲ್ಲಿ ಕೌಂಟರ್ ಇದೆ, ಅದನ್ನು ಬೇಕಂದರೆ ಕೊಟ್ಟು ಬರಬಹುದು. ಸೊ ಆಗಲೇ ಹೇಳ್ದಂಗೆ ಇಲ್ಲಿ 40 ರೂಪಾಯಿದು ಲಕ್ಷ ದೀಪೋತ್ಸವ, ಒಂದು ದೀಪಕ್ಕೆ 40 ರೂಪಾಯಿ ಥರ ಕಾಸ್ಟ್ ಮಾಡಿ ಇದು ಲಕ್ಷ ದೀಪೋತ್ಸವಕ್ಕೆ ಅರೇಂಜ್ ಮಾಡಿರುವಂತಹ ಪ್ಲೇಸ್. ಸೊ ಎಂಟ್ರಿ ಆಗೋದಕ್ಕೆ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ನಡೆಯೋದು ಡಿಸೆಂಬರ್ 1.
ಸೊ ನೆಕ್ಸ್ಟ್ ಇದೆಲ್ಲ ಬಂದು ಕೆಲವೊಬ್ಬರು ಯಡಿಯೂರಿಗೆ ಬಂದವರು ಹರಕೆ ಹೊತ್ಕೊಂಡಿರ್ತಾರೆ. ಕಿವಿ ನೋವಿರುತ್ತೆ, ಇಲ್ಲ ಮೈಯಲ್ಲಿ ಏನಾದ್ರು ಚರ್ಮದ ಕಾಯಿಲೆ ಮತ್ತು ಗಂಟುಗಳಾಗಿರುತ್ತೆ, ಕಣ್ಣು ಈ ಥರ ಪ್ರಾಬ್ಲಮ್ ಇದ್ದರೆ ಇದೆಲ್ಲ ಕೊಡ್ತೀನಿ ಅಂತ ಅಂದ್ಕೊಂಡು ಬಂದಿರ್ತಾರೆ. ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ಬಂದರೆ ಟೆಂಪಲಿಗೆ ಮುಡಿ ಕೊಡೋ ಜಾಗ ಇದೆ. ಸೊ ಅಲ್ಲಿ ಇರೋ ಮಾರ್ಕೋನಹಳ್ಳಿ ಡ್ಯಾಮ್. ಸೊ ಇದು ಬಂದು ಹೇಮಾವತಿ ನದಿ ನೀರು. ಇದು ಡ್ಯಾಮ್ದು ಬ್ಯಾಕ್ ವಾಟರ್ ಇದೆ. ಫಿಶ್ಗಳು ಕಾಣಿಸ್ತಾ ಇತ್ತು, ಸಕ್ಕತ್ತಾಗಿತ್ತು ಪ್ಲೇಸು. ಬಟ್ ತುಂಬ ನೀರು ಹಾಳು ಮಾಡ್ತಾರೆ, ಬಟ್ಟೆ ಎಲ್ಲ ಹೋಗ್ತು. ಸೊ ಇದು ಇವತ್ತಿನ ವೀಡಿಯೋ. ಇದು ನಮ್ಮ ಮನೆ ದೇವರು ಯಡಿಯೂರು ಸಿದ್ಧಲಿಂಗೇಶ್ವರ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನನ್ನ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್.